ನೀವು IAS KS ಮಾಡಬೇಕು ಅಂತೇಳಿ ಮಾತುಕತೆಯನ್ನು ನೀಡಿದಿರಾ, ಭರವಸೆಯನ್ನು ನೀಡಿದಿರಾ? ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತೇಜಸ್ವಿನಿಗೆ ನೀವೇ ಹೇಳ್ತಾ ಇದ್ರಿ, ಡಿಗ್ರಿಯಲ್ಲಿ 9 ಗೋಲ್ಡ್ ಮೆಡಲ್ ಮತ್ತೆ PGಯಲ್ಲಿ 10 ಗೋಲ್ಡ್ ಮೆಡಲ್ ಬಂದಿದೆ ಅಂತ ಹೇಳಿದ್ರೆ ಬಹಳ ಖುಷಿ ಆಯಿತು. ಖಂಡಿತವಾಗ್ಲೂ IAS KS ಅವ್ರು ಏನಾದರೂ ಮಾಡ್ತೀವಿ ಅಂತ ಹೊರಟಿದ್ದೆ ಆದರೆ ಖಂಡಿತವಾಗ್ಲೂ ಫೈನಾನ್ಷಿಯಲ್ ಸಪೋರ್ಟ್ ಅವ್ರಿಗೆ ಏನು ಬೇಕು ಮತ್ತು ಕೋಚಿಂಗ್ ಏನು ಬೇಕು ಖಂಡಿತವಾಗ್ಲೂ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ನಿಮ್ಮನ್ನು ಕೂಡ ಅವ್ರ ರೀತಿ ಒಂದು ಅಧಿಕಾರಿ ಮಾಡಬೇಕು, ಗೆಜೆಟೆಡ್ ಆಫೀಸರ್ ಮಾಡಬೇಕು ಅನ್ನೋದು ಅವ್ರ ಕನಸು. ತುಂಬಾ ಖುಷಿ ಆಯಿತು. ಅಂತಹ ಅಧಿಕಾರಿ ನನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಒಂದು ಇಲ್ಲ ನಿನ್ನ ಕೈಲಾಗುತ್ತೆ ಮಾಡು ಅನ್ನೋ ಒಂದು ಹೇಳ್ತಾ ಇದ್ದಾರೋ ಅದಕ್ಕೆ ನಾನು ತುಂಬಾ ಖುಷಿ ಆಗುತ್ತೆ. ಮತ್ತೆ ಮಾಡೇ ಮಾಡ್ತೀನಿ ಅನ್ನೋದು ಒಂದು ಭರವಸೆ ನನ್ನಲ್ಲಿ ಹುಟ್ಟಿದೆ. ಯಾಕೆ ಗಿರೀಶ್ ಅವ್ರಿಗೆ ಈ ಒಂದು ಹುಡುಗಿಯ ಒಂದು ಜೀವನದ ಸ್ಟೋರಿಯನ್ನು ನೋಡಿ ನಾನು ಮುಂದೆ ಹೋಗ್ಬೇಕು, ಆಕೆಗೆ ಸಹಾಯ ಮಾಡಬೇಕು, ಆಕೆ ಬೆನ್ನಿಂದ ನಿಲ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ನನ್ನ ತಂದೆಯನ್ನು PUC ಇರ್ಬೇಕಾದ್ರೆ ನಮ್ಮ ತಂದೆ ತೀರೋದ್ರು, ಎಲ್ಲ ಥರದ ನೋವುಗಳನ್ನ ಅನುಭವಿಸಿದ್ದೀನಿ. ಹಂಗ ಆಕೆಯ ಸಮಸ್ಯೆ ನನ್ನ ಸಮಸ್ಯೆಗೆ ನನ್ನ ಕಣ್ಣಲ್ಲಿ ಕಾಣಿಸ್ಕೊಳ್ತು. ಆ ಒಂದು ದೃಷ್ಟಿಯಿಂದ ನಾನು ಅವ್ರ ಭೇಟಿ ಮಾಡಿ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡೋಣ. ಯಾಕೆಂದ್ರೆ ಯಾರೋ ಒಬ್ರು ಏನೋ ಗೆಲ್ತೀವಿ ಸಾಧನೆ ಮಾಡ್ತೀವಿ ಅಂದ್ರೆ ನಾವು ಅವ್ರಿಗೆ ಒಂಚೂರು ಗೊಬ್ಬರ ಹಾಕೋದು, ನೀರು ಹಾಕಿ ಕೆಲಸ ಮಾಡಬೇಕು. ಸಾಕಷ್ಟು ವೈರುಧ್ಯಗಳ ನಡುವೆ ಅವರು ಕೂಡ ಅಚೀವ್ ಮಾಡಿದ್ದೀನಿ ಅಂತೇಳಿ ಒಂದು ಎಕ್ಸಾಂಪಲ್ ಕೊಟ್ಟರು, ಅವ್ರ ಲೈಫ್ ಸ್ಟೋರಿನ ನಿಮ್ಗೆ ಹೇಳಿದ್ರು. ಇನ್ಸ್ಪೈರ್ ಆಯ್ತಾ ಅವ್ರ ಜೊತೆ ನೀವು ಕಳೆದಂತ ಟೈಮ್? ಎಲ್ಲ ಇದೆ ಅಂತಾನೆ ಫೀಲ್ ಮಾಡಿ ಸಾಧನೆ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮಾಡೇ ಮಾಡ್ತೀನಿ ಅನ್ನೋದೊಂದು ಧೈರ್ಯ ಬಂದಿದೆ, ಮಾಡ್ತೀನಿ ಸರ್. ಯಾವುದೇ ತರ ಕೋಚಿಂಗ್ ಇಲ್ದಾನೆ ಈ ಲೆವೆಲ್ ಬಂದಿದ್ದಾರೆ ಅಂದ್ಮೇಲೆ ಆ ಒಂದು ಆತ್ಮವಿಶ್ವಾಸ ಇದೆ ಅವ್ರಿಗೆ. ಏನಪ್ಪಾ ಅಂದ್ರೆ ನಂಗೂ ಅಪ್ಪ ಅಮ್ಮ ಇರ್ಬೇಕಿತ್ತು ಅನ್ನೋ ಒಂದು ಕೊರತೆ ಇದೆ. ಯಾಕಂದ್ರೆ 1 ವರ್ಷ ಹೋಗ್ಲಿ 2 ವರ್ಷ ಓದ್ಲಿ, ಆಕೆಗೆ ಏನಿದೆ ಆರ್ಥಿಕ ಸಹಾಯ ನಾವು ಮಾಡ್ತೀವಿ, ಆಕೆ ಓದೋದಷ್ಟೇ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಗಿರೀಶ್ ಸರ್ ಕೂಡ ನನ್ನ ಒಂದು ಪ್ರತಿಭೆನ ಗುರುತಿಸಿ ಇಲ್ಲ ನನ್ನ ಕೈಲಾಗುತ್ತೆ ಮಾಡು ಅಂತ ಹೇಳ್ತಾ ಇರೋದು ತುಂಬಾ ಖುಷಿ ವಿಚಾರ. ಆ ಒಂದು ಹೆಸರು ಮತ್ತೆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ಖಂಡಿತವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ನಾವೆಲ್ಲರೂ ಸರಸ್ವತಿಯಿಂದ ಓಡಬೇಕೇ ಹೊರತು ಲಕ್ಷ್ಮಿಯಿಂದ ಹೋಗಬಾರ್ದು. ಸರಸ್ವತಿನ ನಾವು ಗೆದ್ದಿದ್ದೆ ಆದ್ರೆ ಲಕ್ಷ್ಮಿ ಅವಳಾಗೆ ಬರ್ತಾಳೆ. ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮೈಸೂರಿನ ಘಟಿಕೋತ್ಸವದಲ್ಲಿ 19 ಗೋಲ್ಡ್ ಮೆಡಲ್ ಅನ್ನು ತೆಗೆದುಕೊಂಡಂತಹ ಕೊಳ್ಳೇಗಾಲ ಮೂಲದ ತೇಜಸ್ವಿನಿಯ ಯಶೋಗಾಥೆ, ಆಕೆಯ ಸಾಧನೆಯ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತು. ಅಂದರೆ ಪದವಿಯಲ್ಲಿ 9 ಚಿನ್ನದ ಪದಕ, ಸ್ನಾತಕೋತ್ತರ ಪದವಿಯಲ್ಲಿ 19 ಚಿನ್ನದ ಪದಕ ಮತ್ತು 14 ಕ್ಯಾಶ್ ಅವಾರ್ಡ್ಗಳನ್ನು ತೆಗೆದುಕೊಂಡಿದ್ರು. ವೆರಿ ಇಂಟ್ರೆಸ್ಟ್ ಅಂದರೆ ಆಕೆ ಕಡು ಬಡತನದಲ್ಲಿ ಬಂದರು, ತಾಯಿ ತಂದೆ ಇಲ್ಲದೆ ಇದ್ರೂ ಕೂಡ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ನಲ್ಲಿ ಓದಿ 19 ಚಿನ್ನದ ಪದಕವನ್ನು ತೆಗೆದುಕೊಂಡಂಥ ಈ ಒಂದು ಚಿನ್ನದ ಹುಡುಗಿಯ ಬಗ್ಗೆ ರಾಜ್ಯ ಸೇರಿದಂತೆ ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಸಾಕಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು. ಆಕೆಗೆ ಸಹಾಯದ ಹಸ್ತಗಳನ್ನು ಕೂಡ ಚಾಚಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಇದಕ್ಕೆ ಮತ್ತೊಂದು ಹೆಸರು ಆ್ಯಡ್ ಆಗ್ತಾ ಇದೆ. ಯಾಕಂದರೆ ಹಸಿದವರಿಗೆ ಗೊತ್ತು ಅನ್ನದ ಬೆಲೆ ಅನ್ನೋ ರೀತಿಯಲ್ಲಿ ಮೈಸೂರಿನಲ್ಲಿ ವಿದ್ಯಾರ್ಥಿ ಜೀವನವನ್ನು ನಡೆಸಿ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವಾಗ ಹಾಲಿ ಶಿವಮೊಗ್ಗದಲ್ಲಿ ತಹಸೀಲ್ದಾರ್ ಆಗಿದ್ದಾರೆ ಗಿರೀಶ್ ಅವರು ಕೂಡ ಮೈಸೂರಿನ ತಹಸೀಲ್ದಾರ್ ಆಗಿದ್ದರು. ಮೂಲತಃ ಹಾಸನ ಜಿಲ್ಲೆ ಅರ್ಕಲ್ಗೋಡಿನ ಒಂದು ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು. ಸೊ ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವರದಿಯನ್ನು ನೋಡ್ತಾರೆ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ST ರವಿಕುಮಾರ್ ಅವರನ್ನ ಭೇಟಿ ಮಾಡಿ ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವರದಿ ಬಗ್ಗೆ ಮಾತನಾಡ್ತಾರೆ. ಆಕೆ ನಂಬರ್ ತಗೊಳ್ತಾರೆ. ಸೊ ಈಗ ಗುಡ್ ನ್ಯೂಸ್ ಕನ್ನಡ ವಾಹಿನಿಗೆ ಅವ್ರು ಬಂದಿದ್ದಾರೆ, ಆಕೆಗೆ ಸನ್ಮಾನವನ್ನು ಮಾಡಿದ್ದಾರೆ, ಗೌರವವನ್ನು ಸಲ್ಲಿಸಿದರೆ. ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಅವರು ಮಾತನಾಡ್ತಕ್ಕಂಥ ಒಂದೊಂದು ಮಾತುಗಳು ಕೂಡ ಪದವಿಯನ್ನು ಮುಗಿಸಿ ನಾನು ಎದುರು ಸಾಧನೆ ಮಾಡಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ತುಂಬ ಇನ್ಸ್ಪೈರ್ ಆಗ್ತದೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲನೇದಾಗಿ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕಡೆಯಿಂದ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಈ ಸಮಾಜದೊಳಗಡೆ ಅಧಿಕಾರ ಸಿಕ್ಕಿದ್ರೆ ಇನ್ನೊಂದು ಸಿಕ್ಕಿದ್ರೆ ಬೇರೆ ರೀತಿ ಇರೋರು ನೋಡಿದ್ದೀವಿ. ಅದರ ನಡುವೆ ಈ ಒಂದು ಕಡು ಬಡತನದ ಹೆಣ್ಣು ಮಗಳ ಚಿನ್ನದ ಸಾಧನೆಗೆ ನೀವು ಮಿಡಿದಿದ್ದೀರಾ. ಗುಡ್ ನ್ಯೂಸ್ ಕನ್ನಡ ಕಚೇರಿಗೆ ಬಂದಿದ್ದೀರಾ, ಆಕೆಗೆ ಸನ್ಮಾನ ಮಾಡಿದ್ದೀರಾ. ಎಷ್ಟು ವರ್ಷ ಓದಿದ್ರು ಕೂಡ ನಿಮಗೆ ಬ್ಯಾಕ್ ಸಪೋರ್ಟಾಗಿ ನಾವು ಇರ್ತೀವಿ, ನೀವು IAS KS ಮಾಡಬೇಕು ಅಂತೇಳಿ ಮಾತುಕತೆಯನ್ನು ನೀಡಿದ್ದೀರಾ, ಭರವಸೆಯನ್ನು ನೀಡಿದ್ದೀರಾ. ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಮೊದಲನೇದಾಗಿ ನಿಮಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ಅಂತಂದರೆ ಇಂಥವ್ರನ್ನ ನೀವು ಒಂದು ಸಮಾಜಕ್ಕೆ ಪರಿಚಯ ಮಾಡಿಸಿದ್ರಿ. ಯಾಕೆಂದರೆ ಎಲೆಮರೆಕಾಯಾಗಿ ತೇಜಸ್ವಿನಿ ಓದ್ಕೊಂಡು ಅವ್ರ ಪಾಡ್ಗವ್ರಿದ್ರು. ಇದೊಂದು ನಿಮ್ಮ ಗುಡ್ ನ್ಯೂಸ್ ಮುಖಾಂತರ ಆ ಒಂದು ನ್ಯೂಸ್ ಮುಖಾಂತರ ಈ ಹುಡುಗಿ ಎಲ್ರಿಗೂ ಪರಿಚಯ ಆಯಿತು. ಪರಿಚಯ ಆದ ನಂತರ ನನಗೆ ಗೊತ್ತಾಯಿತು, ನಾನು ಒಂದು ನ್ಯೂಸ್ ನೋಡ್ತಾ ಇದ್ದೆ. ಯಾಕೆಂದರೆ ಎಜುಕೇಷನ್ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ಎಲ್ರಿಗೂ ಒಲಿಯೋಲ್ಲ. ಅದು ಪ್ರಾಮಾಣಿಕತೆಯಿಂದ ನೀವು ಅದನ್ನು ಒಂದು ಭಕ್ತಿ ಭಾವದಿಂದ ಮಾತ್ರ ಕೂತ್ಕೊಂಡು ಓದಿದ್ರೆ ಮಾತ್ರ ನಿಮಗೆ ವಿದ್ಯೆ ಒಲಿಯುತ್ತೆ ಹೊರತು ದುರಹಂಕಾರ ಇರೋ ಖಂಡಿತವಾಗ್ಲೂ ವಿದ್ಯೆ ಒಲಿಯಲ್ಲ. ಅಂಥದ್ರಲ್ಲಿ ತೇಜಸ್ವಿನಿಗೆ ನೀವೇ ಹೇಳ್ತಾ ಇದ್ರಿ, ಡಿಗ್ರಿಯಲ್ಲಿ 9 ಗೋಲ್ಡ್ ಮೆಡಲು ಮತ್ತು PGಯಲ್ಲಿ 10 ಗೋಲ್ಡ್ ಮೆಡಲ್ ಬಂದಿದೆ ಅಂತ ಹೇಳಿದ್ರೆ ಭಾಳ ಖುಷಿ ಆಯಿತು. ಯಾಕೆಂದರೆ ನ್ಯೂಸ್ ನೋಡ್ಬೇಕಾದ್ರೆ ನಂಗೆ ನೋಡ್ತಾ ಇದೆ, ನಂಗೆ ತುಂಬ ದುಃಖ ಆಯಿತು. ಏನಕ್ಕೆ ಈ ತೇಜಸ್ವಿನಿ ಅವರಿಗೆ ತಾಯಿ ಮತ್ತು ತಂದೆ ಇಬ್ಬರು ಕೂಡ ಇಲ್ಲ ಅಂತ ಗೊತ್ತಾಯಿತು. ಇಂಥ ಸಂದರ್ಭದಲ್ಲಿ ಕುತ್ಕೊಂಡು ಓದಿ ಗೋಲ್ಡ್ ಮೆಡಲ್ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಇಂಥ ಕಾಂಪಿಟೇಷನ್ ಒಂದು ಯುಗದಲ್ಲಿ ಅಷ್ಟು ಸುಲಭ ಅಲ್ಲ. ಇವ್ರಿಗೊಂದು ಆಸೆ ಇದೆ, ನಾನು KS IAS ಮಾಡಿ ಇವ್ರ ಥರ ಯಾರು ಕಷ್ಟ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ಮನೋಭಾವನೆ ಇದೆ. ಅದು ನೋಡಿ ಖುಷಿ ಆಯಿತು. ಆ ಒಂದು ದೃಷ್ಟಿಯಿಂದ ನಾನು ರವಿಕುಮಾರ್ ಅವ್ರಿಗೆ ಕಾಲ್ ಮಾಡಿದೆ, ನಂಬರ್ ಬೇಕು
ಬೇಕು ನನಗೆ ಅಂತ ಅಂದ್ಬಿಟ್ಟು ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸಿ ಸ್ಟುಡಿಯೋಗೆ ಕರ್ಸ್ಕೊಂಡಿದ್ದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ ತೇಜಸ್ವಿನಿಗೆ ನಾನು ಹೇಳಬೇಕು ಏನು ಅಂದರೆ, ಇವರು ನಾನು ಮಾತಾಡ್ಬೇಕಾದ್ರೆ ಹೇಳ್ತಾ ಇರೋ ಆ ತಂದೆ ಇಲ್ಲ, ತಾಯಿ ಇಲ್ಲ, ಮತ್ತು ನೋಡ್ಕೊಳ್ಳೋಕೆ ನನಗೆ ಯಾರಿಲ್ಲ, ಮನೆ ಇಲ್ಲ ಅಂತ ಹೇಳ್ತಿದ್ರು. ನಾನು ಒಂದೇ ಮಾತು ಹೇಳಿದೆ ಎಲ್ರಿಗೂ ಕೂಡ, ತೇಜಸ್ವಿನಿಗೆ ತುಂಬ ಜನ ಕಷ್ಟಪಟ್ಟು ಓದಿರ್ತೀರ, ಎಲ್ರಿಗೂ ಒಂದೇ ಮಾತು ಹೇಳ್ತೀನಿ, ನನಗೆ ಯಾರು ಇಲ್ಲ ಅನ್ನೋದಕ್ಕಿಂತ ನನಗೆ ಯಾರು ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ದೇವರು ನನಗೆ ಕಣ್ಣು, ಕಿವಿ, ಮೂಗು ಎಲ್ಲ ಕೊಟ್ಟು ನನಗೆ ಭೂಮಿ ಮೇಲೆ ತಂದಿದ್ದಾನೆ ಅಂದಮೇಲೆ ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ಓಡು ಅಂತ ಹೇಳ್ತಾ ಇದ್ದಾನೆ, ನನ್ನ ಕೆಪಾಸಿಟಿ ನಾನು ಓಡಬೇಕಷ್ಟೇ. ರಸ್ತೆ ಇದೆ, ಓಡಬೇಕೇ ಹೊರತು ಅದು ಬಿಟ್ಟು ನನಗೆ ಅವ್ನು ಸಪೋರ್ಟ್ ಮಾಡಿಲ್ಲ, ನಂಗೆ ಕುಡಿಯೋಕ್ಕೆ ನೀರು ಸಿಕ್ಕಿಲ್ಲ, ನಂಗೆ ಜ್ವರ ಬಂದುಬಿಡ್ತು, ನಂಗೆ ಕಾಯಿಲೆ ಬಂತು, ನಂಗೆ ಅಪ್ಪ ಇರಲಿಲ್ಲ, ಅಮ್ಮ ಇರಲಿಲ್ಲ, ಇವ್ಯಾವುದೂ ಕೂಡ ಪರಿಗಣಿಸಬಾರ್ದು. ತುಂಬ ಆತ್ಮವಿಶ್ವಾಸ ಇರಬೇಕು. ನಾನು ಮಾಡೋದು ಏನು ಕೆಲಸ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಶ್ರದ್ಧೆ ಇರಬೇಕಷ್ಟೇ. ಯಾರೋ ಏನೋ ಅಂತಾರೆ, ನಂಗೆ ಅದಿಲ್ಲ, ನನಗೆ ಇದಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಮಸ್ಯೆ ಇದೆ. ಇವತ್ತು ನೀವು ನೋಡ್ಬೋದು ಎಂತೆಂಥ ಸೆಲೆಬ್ರಿಟೀಸ್ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಅವರದ್ದು ಸಮಸ್ಯೆಗಳನ್ನ ದಾಟಿ ಬಂದಿರ್ತಾರೆ. ಈಗ ನಾನು ಇವತ್ತು ತಹಶೀಲ್ದಾರ್ ಆಗಿದ್ದೀನಿ ಅಂದರೆ ನನ್ನ ನೋವುಗಳು, ನನ್ನ ಕಷ್ಟಗಳು ನಾನು ದಾಟಿ ಬಂದು ಇವತ್ತು ತಹಶೀಲ್ದಾರ್ ಆಗಿದ್ದೀನಿ ಹೊರತು ಅಷ್ಟು ಸುಲಭವಾಗಿ ಯಾರೂ ಕೂಡ ಒಂದು ವಿದ್ಯೆ ಇರ್ಬೋದು. ಹೌದು, ನನಗೆ ರಾಜ್ಯ ಮಟ್ಟ ಸರ್ವೋತ್ತಮ ಶ್ರೇಷ್ಠ ಅವಾರ್ಡ್ ಕೂಡ ಸಿಕ್ಕಿದೆ. ಅದೆಲ್ಲ ತೊಗೊಂಡ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈ ತೇಜಸ್ವಿನಿ ತೊಗೊಂಡಿದ್ದಾರೆ 10 ಮೆಡಲ್ ಅಂದಮೇಲೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ. ಯಾಕೆ ಅವ್ರನ್ನ ತುಂಬ ಜನ ನೋಡ್ತಾ ಇರ್ತಾರೆ, ಮೀಡಿಯಾದವ್ರು ನೋಡ್ತಾ ಇರ್ತಾರೆ, ಈ ಹುಡುಗಿ 10 ಮೆಡಲ್ ತೊಗೊಂಡಿದ್ದಾಳೆ, ನೆಕ್ಸ್ಟ್ ಏನು ಸಾಧನೆ ಮಾಡ್ಬೋದು ಅಂತ. ಹಂಗೆ ಜೀವನದಲ್ಲಿ ಎಲ್ಲರೂ ಕೂಡ ನೋಡ್ತಿರ್ತಾರೆ. ಫಸ್ಟ್ ಎಲ್ಲರೂ ಕೂಡ ನಿಮ್ಗೆ ಅವಮಾನಗಳು ಮಾಡ್ತಾರೆ. ಗೋಲ್ಡ್ ಮೆಡಲ್ ತೊಗೊಂಡ ತಕ್ಷಣ ಏನು IAS ಆಗಿಬಿಡ್ತಾಳ, KS ಮಾಡ್ತಾಳ ಅಂತ ತುಂಬ ಜನ ಹೇಳ್ತಾರೆ. ನಾನು ಅದನ್ನೇ ಕಿವಿ ಮಾತು ಹೇಳಿರುತ್ತೆ ಯಶ್ವಿನಿಗೆ. ಇವತ್ತು ಫಸ್ಟ್ ಜೀವನದಲ್ಲಿ ಆಗೋದು ನಮ್ಗೆ ಯಾವಾಗಲೂ ಅವಮಾನಗಳೇ ಜಾಸ್ತಿ. ಆಮೇಲೆ ಅವಮಾನ ಒಂದು ಲೆವೆಲಿಗೆ ಕ್ರಾಸ್ ಮಾಡಿರಿ ಅಂದ್ಕೊಳ್ಳಿ, ಅನುಮಾನ ಶುರುವಾಗುತ್ತೆ ನಿಮ್ಗೆ. ಯಾವಾಗಲೂ ಅನುಮಾನ ಪಡ್ತಾರೆ, ಅನುಮಾನ ಪಟ್ಟರು ತಲೆ ಕೆಡಿಸ್ಕೋಬಾರ್ದು. ನೆಕ್ಸ್ಟು ಅದೇ ವ್ಯಕ್ತಿಗಳು ನಿಮ್ಗೆ ಸನ್ಮಾನ ಮಾಡ್ತಾರೆ. ಇದು ನಿಮ್ಮ 3 ಸ್ಟೆಪ್ನ ಜೀವನದಲ್ಲಿ ತಲೆಯಲ್ಲಿ ಇಟ್ಕೊಂಡು ನಮ್ಮ ಸಾಧನೆ ಏನು, ನಮ್ಮ ಗುರಿ ಏನು, ಅದ್ರ ಕಡೆ ಗಮನ ಹರಿಸಬೇಕೇ ಹೊರತು ಯಾರೋ ಏನೋ ಅಂತಾರೆ ಅಂದ್ಬಿಟ್ಟು ತಲೆ ಕೆಡಿಸ್ಕೋಬಾರ್ದು. ಖಂಡಿತವಾಗ್ಲೂ ತೇಜಸ್ವಿನಿಗೆ ಒಳ್ಳೆ ಭವಿಷ್ಯ ಇದೆ. ಅವ್ರಿಗೂ ನಾನೊಂದು ಭರವಸೆ ಕೊಡ್ತೀನಿ, ಅವರೊಂದು IAS KS ಅದನ್ನು ಮಾಡಬೇಕು. ಖಂಡಿತವಾಗ್ಲೂ IAS KS ಅವ್ರು ಏನಾದರೂ ಮಾಡ್ತೀವಿ ಅಂತ ಹೊರಟಿದ್ದೆ ಆದರೆ ಖಂಡಿತವಾಗ್ಲೂ ಫೈನಾನ್ಷಿಯಲ್ ಸಪೋರ್ಟ್ ಅವ್ರಿಗೆ ಏನು ಬೇಕು ಮತ್ತು ಕೋಚಿಂಗಲ್ಲಿ ಏನು ಬೇಕು ಖಂಡಿತವಾಗ್ಲೂ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ತಾಯಿ ತಂದೆ ಇಲ್ಲ, ಜೊತೆಗೆ ಇರೋ ಮನೆಯೂ ಇಲ್ಲ ಸರ್. ಅಲ್ಲಿ ಇಂಥ ಸಂದರ್ಭದಲ್ಲಿ ನಾನು ಒಂದಷ್ಟು ಅರ್ನ್ ಮಾಡಲಿಲ್ಲ, ಯಾವುದಾದ್ರು ಒಂದು ಹುದ್ದೆ ತೊಗೊಳ್ಳಿಲ್ಲ ಅಂದರೆ ಮದುವೆ ಮಾಡಬೇಕಾಗಿರೋ ಅಕ್ಕ ಇದ್ದಾರೆ, ಕಿರಿ ತಮ್ಮ ಓದ್ತಾ ಇದ್ದಾರೆ, ನಾನು ಡೈವರ್ಟ್ ಆಗಿ ಅಥವಾ 3-4 ವರ್ಷ ಹೋದಾಗ ಆ ಒಂದು ಗ್ಯಾಪ್ನೊಳಗಡೆ ನನ್ನ ಎಕನಾಮಿಕಲಿ ಬರ್ಡನ್ ಆಗುತ್ತೆ. ಇದನ್ನು ಯಾರು ಫೀಲ್ ಮಾಡ್ತಾರೆ ಅನ್ನೋದೊಂದು ಆಕೆಗೆ ಒಂದು ಫೀಲ್ ಇದೆ, ಗಿಲ್ಟ್ ಫೀಲ್ ಇದೆ. ಸೊ ಇದಕ್ಕೆ ನೀವೇ ಏನೋ ಶುರು ಮಾಡ್ತೀರಾ ಸರ್? ಇಲ್ಲ, ಖಂಡಿತವಾಗ್ಲೂ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಭಯ ಇರುತ್ತೆ. ಯಾಕೆಂದರೆ ಈ ಎಕ್ಸಾಮ್ಸ್ ಎಲ್ಲ ಹೆಂಗೆ ಅಂತ ತುಂಬ ಜನ ಬರೀತಾರೆ, ಲಕ್ಷಾಂತರ ಜನ ಬರೀತಾರೆ. ಅಲ್ಲಿರೋದು 200-300 ಹುದ್ದೆಗಳಿರುತ್ತೆ, ಎಲ್ರಿಗೂ ಸಿಗಬೇಕು ಅಂದರೆ ಕಷ್ಟ. ಅಂತಂದ್ರೆ ನಾನು ಅದ್ರಲ್ಲಿ 100 ಜನದ ನಾನು ಒಬ್ಬ ಆಗಬೇಕು ಅನ್ನೋ ಪ್ರಯತ್ನದಿಂದ ಎಲ್ಲರೂ ಕಷ್ಟಪಟ್ಟು ಓದ್ತಾರೆ. ಅಂದರೆ ಒಂದೇ ಎಕ್ಸಾಮ್ ಅಲ್ಲ, ಇನ್ನೂ ಈ ಥರದ್ದು 100 ಎಕ್ಸಾಮ್ಗಳು ಕಾಲ್ ಮಾಡ್ತಾರೆ. ನಾವೇನು ಮಾಡಬೇಕು ಅಂದರೆ ಒಂದೇ ಏಕದೃಷ್ಟಿಯಿಂದ ಎಲ್ಲ ಪರೀಕ್ಷೆಗಳನ್ನ ತಗೋಬೇಕು. ಒಂದಲ್ಲ ಒಂದು ಪರೀಕ್ಷೆ ಖಂಡಿತವಾಗ್ಲಾಗುತ್ತೆ. ಒಳ್ಳೆ ಉದ್ದೇಶ ಇಟ್ಕೊಂಡು ಎಕ್ಸಾಮ್ನ ಬರೆದ್ರೆ ಖಂಡಿತವಾಗ್ಲೂ ನಾವು ಪಾಸ್ ಆಗ್ತೀವಿ. ಯಾವುದೇ ಒಂದು ಕೆಟ್ಟ ಉದ್ದೇಶ ಇರಬಾರ್ದು, ಆತ್ಮವಿಶ್ವಾಸ ಇಟ್ಕೊಂಡು ಖಂಡಿತವಾಗ್ಲೂ ಪಾಸ್ ಆಗ್ತೀವಿ. ಅದಕ್ಕೆ ನಾನು ತೇಜಸ್ವಿನಿಗೆ ಹೇಳ್ತಾ ಇರೋದು, ನೀವು ಅದನ್ನು ಭಯವನ್ನು ಬಿಡಿ. ಈಗ 1 ವರ್ಷ 2 ವರ್ಷ ಆಗ್ಬೋದು, ಖಂಡಿತವಾಗ್ಲೂ ಅಲ್ಲಿ ತನಕ ಕೂಡ ನಾನು ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ನಾನು ಈ ಥರದ್ದು ತುಂಬ ಜನ ನೋಡಿದ್ದೀನಿ. ನಾನು ನಿಜವಾಗ್ಲೂ ಇವಾಗಲೂ ಮನಸ್ಥಿತಿ ಏನು ಅಂತ ಅಂದರೆ, ನಿಜವಾಗ್ಲೂ ಕಷ್ಟಪಟ್ಟು ಯಾರು ಓದ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಭಾಳ ನನ್ನ ಕನಸು. ಆ ಕೆಪಾಸಿಟಿ ಇದೆ ಆಕೆಗೆ, ಅಚೀವ್ ಮಾಡ್ತಾಳೆ ಅಂತ? ಇಲ್ಲ, ಖಂಡಿತವಾಗ್ಲೂ ಆ ಆತ್ಮವಿಶ್ವಾಸ ಅವ್ರಿಗಿದೆ. ಯಾಕೆಂದರೆ ಅವರು ಹೈಸ್ಕೂಲು, PUC, ಡಿಗ್ರಿ, PG ಎಲ್ಲದೂ ಕೂಡ ಅವರು ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಓದ್ಕೊಂಬಂದಿರೋದು. ಅದರಿಂದ ಯಾವುದೇ ಥರ ಕೋಚಿಂಗ್ ಇಲ್ದೇ ಈ ಲೆವೆಲಿಗೆ ಬಂದಿದ್ದಾರೆ ಅಂದಮೇಲೆ ಆ ಒಂದು ಆತ್ಮವಿಶ್ವಾಸ ಇದೆ. ಅವ್ರಿಗೆ ಏನಪ್ಪ ಅಂದರೆ, ನನಗೂ ಅಪ್ಪ ಅಮ್ಮ ಇರಬೇಕಿತ್ತು ಅನ್ನೋ ಒಂದು ಕೊರತೆ ಇದೆ. ಅದಕ್ಕೆ ನಾನು ಇವಾಗಲೂ ಕೂಡ ಪದೇ ಒತ್ತಿ ಹೇಳೋದು ಏನು ಅಂದರೆ, ನಮ್ಗೆ ಯಾರೂ ಅವಶ್ಯಕತೆ ಇಲ್ಲ, ನಮ್ಮ ದೇವರಿದ್ದಾನೆ ಅಷ್ಟೇ. ನಾವು ಒಳ್ಳೆ ಉದ್ದೇಶ ಕೈ ಹಾಕಿದ್ದೀನಿ, ದೇವ್ರು ನಾನು ಕಾಪಾಡ್ತಾನೆ. ಈ ಮನಸ್ಥಿತಿ ಇಟ್ಕೊಂಡು ಸಕ್ಸಸ್ ಆಗಬೇಕೇ ಹೊರತು ನಮ್ಮಲ್ಲಿ ಏನಿಲ್ಲ ಅಂತ ಕೊರತೆ ಕೂತ್ಕೊಳ್ಳೋದಕ್ಕಿಂತ ನನ್ನಲ್ಲಿ ಏನಿದೆ, ವಿದ್ಯೆ ಕೊಟ್ಟಿದೆ ಅಂತಾನೆ ದೇವರು. ಎಷ್ಟೋ ಜನರಿಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ, ವಿದ್ಯೆನೇ ಇರಲ್ಲ, ಅದು ಶೂನ್ಯ ಆಗ್ತಾರೆ ಜೀವನದಲ್ಲಿ. ಆದರೆ ಈಕೆಗೆ ಒಳ್ಳೆ ಸರಸ್ವತಿ ಇದ್ದಾಳೆ. ಸರಸ್ವತಿ ಇದ್ದಾಗ ಲಕ್ಷ್ಮಿ ಬರ್ತಾಳೆ ಖಂಡಿತವಾಗ್ಲೂ. ಅಲ್ಲ, ಖಂಡಿತವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ನಾವೆಲ್ಲರೂ ಸರಸ್ವತಿಯಿಂದ ಓಡಬೇಕೇ ಹೊರತು ಲಕ್ಷ್ಮಿಯಿಂದ ಹೋಗಬಾರ್ದು. ಸರಸ್ವತಿನ ನಾವು ಗೆದ್ದಿದ್ದೆ ಆದರೆ ಲಕ್ಷ್ಮಿ ಅವಳಾಗೆ ಬರ್ತಾಳೆ ಖಂಡಿತವಾಗ್ಲೂ. ಯಾಕೆ ಸರ್? ಯಾಕಂದರೆ ನಾನು ನೋಡ್ತಿರ್ತೀನಿ, ತುಂಬ ಜನ ಅಧಿಕಾರಿಗಳಿದ್ದಾರೆ, ದೊಡ್ಡ ಹುದ್ದೆಲಿದ್ದಾರೆ, ಸಾಕಷ್ಟು ಗಳಿಸ್ತಾರೆ, ಬೇರೆ ಕಾರಣಕ್ಕೆ ಖರ್ಚು ಮಾಡ್ತಾರೆ. ಬಟ್ ಯಾಕೆ ಗಿರೀಶ್ರವ್ರಿಗೆ ಈ ಒಂದು ಹುಡುಗಿಯ ಒಂದು ಜೀವನದ ಸ್ಟೋರಿಯನ್ನು ನೋಡಿ ನಾನು ಮುಂದೆ ಹೋಗ್ಬೇಕು, ಆಕೆಗೆ ಸಹಾಯ ಮಾಡಬೇಕು, ಆಕೆ ಬೆನ್ನಿಂದ ನಿಲ್ಲಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ? ನಾನು ಆವಾಗಲೇ ಹೇಳಿದೆ ನಿಮಗೆ, ನಾನು ಕೂಡ ಒಂದು ಚಿಕ್ಕ ಹಳ್ಳಿ, ಬೆಟ್ಟದಹಳ್ಳಿ ಅಂತ, ಅರ್ಕಲ್ಗೂಡು ತಾಲೂಕು ಬೆಟ್ಟದಹಳ್ಳಿ ಅಂತ, ನಾವು ರೈತರ ಕುಟುಂಬದಲ್ಲೇ. ನಾನು ಎಲ್ಲ ಕಷ್ಟಗಳು ಅನುಭವಿಸ್ಬಿಟ್ಟಿದ್ದೀನಿ, ಎಲ್ಲ ಕಷ್ಟಗಳು ನೋಡಿದ್ದೀನಿ. ಆದರೆ ಇವು ಸ್ಟೋರಿಗಳನ್ನ ನೋಡ್ತಾ ಇರಬೇಕಾದ್ರೆ, ನಿಮ್ಮದು ವೀಡಿಯೋ ಹಾಕಿದ್ರೆ ಅದು ನೋಡ್ಬೇಕಾದ್ರೆ ನನ್ನ ಕಷ್ಟಗಳ ನೆನಪಾಯಿತು ನನಗೆ. ಆ್ಯಕ್ಚುಲಿ ನನ್ನ ತಂದೆನ PUC ಇರ್ಬೇಕಾದ್ರೆ ನಮ್ಮ ತಂದೆ ತೀರೋದ್ರು. ಎಲ್ಲ ಥರದ ನೋವುಗಳನ್ನ ಅನುಭವಿಸಿದ್ದೀನಿ. ಹಂಗೆ ಆಕೆಯ ಸಮಸ್ಯೆ ನನ್ನ ಸಮಸ್ಯೆಯಾಗಿ ನನ್ನ ಕಣ್ಣಲ್ಲಿ ಕಾಣಿಸ್ಕೊಳ್ತು. ಆ ಒಂದು ದೃಷ್ಟಿಯಿಂದ ನಾನು ಅವ್ರು ಭೇಟಿ ಮಾಡಿ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡೋಣ. ಯಾಕೆಂದರೆ ಯಾರೋ ಒಬ್ರು ಏನೋ ಗೆಲ್ತೀವಿ, ಸಾಧನೆ ಮಾಡ್ತೀವಿ ಅಂದರೆ ನಾವು ಅವ್ರಿಗೆ ಒಂಚೂರು ಗೊಬ್ಬರ ಹಾಕೋದು, ನೀರು ಹಾಕೋ ಕೆಲಸನ ಮಾಡಬೇಕು. ಈ ಹುಡುಗಿ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅದರಿಂದ ಆರ್ಥಿಕವಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಖಂಡಿತವಾಗ್ಲೂ ಸಹಾಯ ಮಾಡಬೇಕು.
ಇವರು ಒಂದು ಉನ್ನತ ಹುದ್ದೆಗೆ ಹೋಗಬೇಕು, ಇವರು ಮತ್ತು ಇಂಥ ನೂರಾರು ಜನರಿಗೆ ಸಹಾಯ ಮಾಡಬೇಕು, ಅದು ನನ್ನ ಉದ್ದೇಶ. ಏನು ಹೇಳ್ತೀರಾ ಸರ್? ಸಾಕಷ್ಟು ಜನ ಮಕ್ಕಳಿದ್ದಾರೆ, ತೇಜಸ್ವಿನಿ ಅಂತವ್ರು ತುಂಬ ಜನ ಇದ್ದಾರೆ ಬೇರೆ ಬೇರೆ ಕಡೆ. ಒಂದಷ್ಟು ಜನ ಮಾಧ್ಯಮದ ಕಣ್ಣಿಗೆ ಕಾಣ್ತಾರೆ, ಕೆಲವರು ಬರೋದಿಲ್ಲ. ಇಂದಿನ ಯಂಗ್ಸ್ಟರ್ಗಳಿಗೆ ಏನಾಗಿದೆ, ಎಲ್ಲ ರೆಡಿಮೇಡ್ ಫುಡ್ ಬಯಸ್ತಿದ್ದಾರೆ ಸರ್. ನೀವು ಹೇಳ್ತಾ ಇದ್ರಿ ಅವಾಗಲೇ ಮಾತನಾಡ್ತಾ, ಮೈಸೂರಿನಲ್ಲಿ ಒಂದು ಹಾಸ್ಟೆಲ್ ಇದ್ದೆ, ಸೊಪ್ಪಿನ ಸಾರಲ್ಲೇ ಊಟ ಮಾಡ್ತಿದ್ವಿ, 2 ಟೈಮ್ ಊಟ ಮಾಡ್ತಿದ್ವಿ, ನನ್ನ ತಲೆಯಲ್ಲಿ ಒಂದು ಏಮ್ ಇತ್ತು, ನಾನು ಅದನ್ನೇ ತಲುಪ್ತೀನಿ ಅಂತ ಹೇಳಿ ಹೋದಂತ. ನೀವು ತುಂಬ ಸ್ಟ್ರಗಲ್ ಲೈಫನ್ನು ನೋಡಿದ್ದೀರಾ ಅಂತ. ಹೌದು, ಈಗ ತೇಜಸ್ವಿನಿ ಥರ ತುಂಬ ಜನ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇವರು ನಿಮ್ಮ ಮಾಧ್ಯಮ ಕೈ ಸಿಕ್ಕಿದ್ದಾರೆ, ಹಂಗಾಗಿ ಬೆಳಕಿಗೆ ಬಂದಿದ್ದಾರೆ. ಎಷ್ಟೋ ಜನ ಮಾಧ್ಯಮಕ್ಕೆ ಪರಿಚಯನೇ ಆಗಲ್ಲ. ಅಂಥವ್ರಿಗೆ ಏನಂತ ಹೇಳೋದು ಅಂದರೆ, ನಿಜವಾಗ್ಲೂ ನೀವು ಎಲ್ಲರೂ ನಿಮ್ಮ ಕಷ್ಟವನ್ನು ಯಾರೋ ಒಳ್ಳೆ ವ್ಯಕ್ತಿ, ಜಿನಿಯನ್ ಪರ್ಸನ್ ಅಂಥವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ನೀವು ಅದರಲ್ಲೇ ಒಂದು ಜೀವನವನ್ನು ಹಾಳು ಮಾಡ್ಕೋಬೇಡಿ. ಯಾರೋ ಒಬ್ಬರು ನಿಮ್ಮ ಜೀವನದ ಸಿಗ್ತಾರೆ, ಜಿನೇನ್ ಅಂತ ವ್ಯಕ್ತಿ, ನಂಬಿಕೆ ಇಡುವಂಥ ವ್ಯಕ್ತಿ ಸಿಗ್ತಾರೆ, ಶೇರ್ ಮಾಡ್ಕೋಬೇಕು. ಆವಾಗ ಅಟ್ಲೀಸ್ಟ್ ಅವ್ರು ಯಾರಿಗೂ ಪರಿಚಯ ಮಾಡಿಸಿದಾಗ ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ಕೈ ಹಿಡಿದು ಅವ್ರು ಏನು ಆಸೆ ಇರುತ್ತೆ ಅದನ್ನು ಈಡೇರಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನನ್ನ ಅನುಭವದ ಹೇಳ್ತಾ ಇರೋದು, ನೀವು ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನಿಮ್ಮ ದೇವ್ರು ಸಹಕಾರ ಮಾಡ್ತಾನೆ, ಸಹಾಯ ಮಾಡ್ತಾನೆ. ಅದೇ ಯಾವುದೋ ಒಬ್ಬ ವ್ಯಕ್ತಿ ನಂಬ್ಕೊಂಡು ನಂಗೆ ಅವ್ನು ಸಹಾಯ ಮಾಡಿಲ್ಲ, ನಂಗೆ ಇವ್ನು ಸಹಾಯ ಮಾಡಿಲ್ಲ ಅನ್ನೋದಕ್ಕಿಂತ ನನ್ನ ದೇವರಿದ್ದಾನೆ, ಸಹಾಯ ಮಾಡ್ತಾನೆ ಅಷ್ಟೇ. ನಮ್ಮ ಆತ್ಮವಿಶ್ವಾಸ ಇದೆ, ನನ್ನ ವಿದ್ಯೆ ಇದೆ, ಸರಸ್ವತಿ ನನ್ನ ಜೊತೆಗಿದ್ದಾಳೆ ಅಂದರೆ, ಸರಸ್ವತಿ ಇದ್ದರೆ ಎಲ್ಲರನ್ನೂ ಅಟ್ಯಾಕ್ ಮಾಡ್ತಾಳೆ ಅವಳು. ಖಂಡಿತವಾಗಲೂ ಅದು ಯಾವುದೂ ಕೌಂಟ್ ಆಗಲ್ಲ. ಯಾಕೆಂದರೆ ಅವೆಲ್ಲ ಕ್ಷಣಿಕ. ಒಂದು ಸಲ ಏನಿಸುತ್ತೆ, ಬೇರೆಯವರು ಅವ್ರ ಅಪ್ಪ ಅಮ್ಮ ಜೊತೆ ಬಂದಾಗ ನನಗೂ ಅದು ನೋಡ್ದಂಗೆ ಅನಿಸುತ್ತೆ. ನಾನು ಕೂಡ ನಮ್ಮ ತಂದೆ PUC ಹೋಗ್ಬಿಟ್ರು. ಡಿಗ್ರಿಲಿ ಮತ್ತು ಮಾಸ್ಟರ್ ಡಿಗ್ರಿಲೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಾಗೆಲ್ಲ ತುಂಬ ಜನ ನನಗೆ ಮಾತಾಡ್ಸ್ಬೇಕು, ನಿಮ್ಮ ತಂದೆ ಏನು ಮಾಡ್ತಾರೆ, ನಿಮ್ಮ ತಾಯಿ ಏನು ಮಾಡ್ತಾರೆ, ನನಗೂ ದುಃಖ ಆಗ್ತಿತ್ತು. ಬೇರೆ ತಂದೆ ತಾಯಿ ಬಂದಾಗ ನನಗೂ ಬೇಜಾರಾಗ್ತಿತ್ತು. ಆಗ ಅಂದ್ಕೊಂಡೆ, ನನ್ನಲ್ಲಿ ಏನಿಲ್ಲ ಅಂತ ಕೊರಗೋದು ಬಿಟ್ಟು ನನ್ನಲ್ಲಿ ಏನಿದೆ ಅದ್ರ ಕಡೆ ದೃಷ್ಟಿ ಹರಿಸೋಣ ಅಂದ್ಬಿಟ್ಟು ಓದೋಕ್ಕೆ ವಿದ್ಯೆ ನಂಗೆ ಕೊಟ್ಟಿದ್ದಾನೆ ದೇವರು, ಚೆನ್ನಾಗಿ ಓದೋಣ, ಅದ್ರಲ್ಲಿ ಸಾಧನೆ ಮಾಡೋಣ. ಅದು ಬಿಟ್ಟು ಯಾವುದೋ ಒಂದು ಇಲ್ಲ ಅನ್ನೋದಕ್ಕಿಂತ ನನ್ನ ಹತ್ರ 100 ರೂಪಾಯಿ ಇದೆ ಅಂದ್ಕೊಳ್ಳಿ, 100 ರೂಪಾಯಿ ಹೆಂಗೆ ಖರ್ಚು ಮಾಡೋಣ, ಇದನ್ನು ಖುಷಿಯಾಗಿ ಖರ್ಚು ಮಾಡಬೇಕೆ ಹೊರತು ನಾನು 1000 ರೂಪಾಯಿ ಇಲ್ಲ ಅಂತ ಕೂತ್ಕೋಬಾರ್ದು. ಆ 100 ರೂಪಾಯಿಲಿ ಹೆಂಗೆ ಖುಷಿ ಪಡಬೇಕು, ನಾನು ಸಂತೋಷ ಪಡಬೇಕು, ಅದನ್ನು ನೋಡಬೇಕು. ಇಲ್ಲ ಅಂದರೆ ನಿಮ್ಮ ಜೀವನದ ಸಂತೋಷ ನಿಮ್ಗೆ ಸಿಗೋದೇ ಇಲ್ಲ. ನಂಗೆ ಲಕ್ಷ್ಯ ಸಿಗಲ್ಲ, ನಾನು ಸಂತೋಷ ಪಡಲ್ಲ. 100 ರೂಪಾಯಿ ಇದೆ, 100 ರೂಪಾಯಿ ಸಂತೋಷ ಪಡೋಣ. ಯಾಕಂದರೆ ತೇಜಸ್ವಿನಿ ಬದುಕಿನಲ್ಲಿ ರೈಟ್ ಟೈಮ್ನಲ್ಲಿ ಮಾಧ್ಯಮಗಳು ಮೈಸೂರಿನಲ್ಲಿ ಸಾಕಷ್ಟು ಪ್ರಚಾರ ಮಾಡೋದು, ಪತ್ರಿಕೆಗಳು ಮಾಡೋದು, ಗುಡ್ ನ್ಯೂಸ್ ಕೂಡ ಆಕೆ ತುಂಬ ಡೆಪ್ತಾಗಿ ಆಕೆ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ವರದಿ ಮಾಡಿದ್ದು. ಈಗ ರೈಟ್ ಟೈಮಲ್ಲಿ ಆಕೆ ಪಾಲಿಗೆ ಒಂದು ಮಾಧ್ಯಮ ನಿಂತು ಬಂತು, ಜನಗಳು ನೋಡಿದ್ರಿ. ಈಗ ರೈಟ್ ಟೈಮ್ನಲ್ಲಿ ರೈಟ್ ಪರ್ಸನ್ ಬಂದಿದ್ದೀರಾ. ಈಗ ರೈಟ್ ಟೈಮ್ನಲ್ಲಿ ಈಗಾಗಲೇ ಕಾಲ್ ಮಾಡಿದರೆ KS ಎಲ್ಲ ಏನು ಹೇಳ್ತೀರಿ, ಯಾವ ಅಕಾಡೆಮಿಕ್ ಸೇರಿಸ್ಬೇಕು ಅನ್ನೋ ನಿಮ್ಮಲ್ಲಿ ಆಲೋಚನೆ ಇದೆ? ಇಲ್ಲ, ಅವ್ರಿಗೆ ಅದನ್ನೇ ಕೇಳ್ತಾ ಇದ್ದೀನಿ ನಾನು. ಇವಾಗ ಯಾವ್ದಾದ್ರು ಕೋಚಿಂಗ್ ಸೆಂಟರ್ಗೆ ಹೋಗೋ ಥರ ಇದ್ದರೆ, ಯಾಕೆಂದರೆ ಕೋಚಿಂಗ್ ಸೆಂಟರ್ ಕೂಡ ಎಷ್ಟೋ ಜನ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ. ಅವರು ಕೂಡ ನಮ್ಮ ಸೆಂಟ್ರಿಂದ ಒಬ್ಬರು ಆಗಿದ್ದಾರೆ ಅಂತ ಅವ್ರಿಗೂ ಖುಷಿ ಇರುತ್ತೆ. ಅದರಿಂದ ನಾನು ಅದನ್ನು ಕೇಳ್ತಾ ಇದ್ದವ್ರು, ಬೆಂಗಳೂರಿಗೆ ಹೋಗ್ತೀರ ನನಗೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾಯಿದ್ರು. ಏನಾಗುತ್ತೆ ಅಂದರೆ, ಇದು ಸ್ಪರ್ಧಾ ಪ್ರಪಂಚ ಇದು. ಆ ಪ್ರಪಂಚದಲ್ಲಿ ನಾವು ಒಬ್ಬರಾಗಬೇಕು. ಆ ಪ್ರಪಂಚ ಸ್ಪರ್ಧೆ ಏನು ಅಂತ ಗೊತ್ತಾಗುತ್ತೆ. ಅದು ಬಿಟ್ಟು ನಾವು ಮೈಸೂರಲ್ಲಿ ಇರ್ತೀನಿ, ನಾನು ಮನೆಯಲ್ಲಿ ಇರ್ತೀನಿ, ಫ್ರೆಂಡ್ ರೂಮಲ್ಲಿ ಓದ್ಕೊಳ್ತೀನಿ, ಸ್ವಲ್ಪ ಕಷ್ಟ ಆಗ್ಬೋದು. ಹಂಗಂದ್ಬಿಟ್ಟು ರೂಮಲ್ಲಿ ಇದ್ದ ತಕ್ಷಣ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಆದರೆ ವಾಸ್ತವಾಂಶ ಗೊತ್ತಾಗುತ್ತೆ. ನಾವು ನೂರಾರು ಜನ ಎಕ್ಸಾಮ್ ಓದ್ತಾ ಇದ್ದಾರೆ ಅಂದರೆ, ನಾವು ಅಲ್ಲಿ ಕೂತ್ಕೊಂಡಾಗ ಏನು ಓದಬೇಕು, ಏನು ಓದಬಾರ್ದು, ಎಷ್ಟು ಓದಬೇಕು, ಯಾವ ಬುಕ್ನ ಓದಿದರೆ ಒಳ್ಳೆಯದು, ಅದೆಲ್ಲ ಮಾಹಿತಿ ಸಿಗುತ್ತೆ. ಆ ಒಂದು ದೃಷ್ಟಿಯಿಂದ ಇವರಿಗೆ ಬೆಂಗಳೂರಿಗೆ ಹೋಗೋದು ಸೂಕ್ತ ಅಂತ ನಾನು ಸಲಹೆ ಮಾಡಿದ್ದೀನಿ. ಇವರು ಬೆಂಗಳೂರಿಗೆ ಹೋಗ್ತೀನಿ, ಯಾವ್ದಾರೊಂದು ಕೋಚಿಂಗ್ ಹೋಗ್ತೀನಿ ಅಂದರೆ, ಖಂಡಿತವಾಗ್ಲೂ ನಾನು ಅಲ್ಲಿ ಸೆಂಟರ್ ಜೊತೆ ಮಾತಾಡಿ ಇವ್ರಿಗೆ ಏನು ಅನುಕೂಲ ಆಗಬೇಕು ಖಂಡಿತವಾಗ್ಲೂ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನಾನು ಒಬ್ಬರು ಡಾಮಿನೇಟ್ ಆಫೀಸರ್, ಅವರು ಇಡೀ ರಾಜ್ಯದಲ್ಲಿ ಒಳ್ಳೆ ಅಧಿಕಾರಿಯಾಗಿ ಹೆಸರು ಮಾಡಿರ್ತಕ್ಕಂಥವ್ರು. ಮೈಸೂರಿನಲ್ಲಿದ್ದರು, ದಾವಣಗೆರೆಯಲ್ಲಿದ್ದರು, ಸಕಲೇಶ್ಪುರದಲ್ಲಿದ್ದರು, ಶಿವಮೊಗ್ಗದಲ್ಲಿದ್ದು ಇಡೀ ರಾಜ್ಯದ ಗಮನವನ್ನು ಸೆಳೆದಂಥ ಒಬ್ಬ ದಕ್ಷ ಅಧಿಕಾರಿಗ ತಹಸೀಲ್ದಾರ್ ಆಗಿದ್ದಾರೆ. ಅವರು ಗುಡ್ ನ್ಯೂಸ್ ಕನ್ನಡ ವಾಹಿನಿ ನೋಡಿ ನಿನ್ನ ಸಾಧನೆ, ನಿನ್ನ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ಮುಂದೆ ಬಂದಿದ್ದಾರೆ. ನಿಮ್ಮನ್ನು ಕೂಡ ಅವ್ರ ರೀತಿ ಒಂದು ಅಧಿಕಾರಿ ಮಾಡಬೇಕು, ಗೆಜೆಟೆಡ್ ಆಫೀಸರ್ ಮಾಡಬೇಕು ಅನ್ನೋದು ಅವ್ರ ಕನಸು. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಒಂದು ಪ್ರತಿಭೆನ ಗುರುತಿಸಿ ಅವರು ನನ್ನ ಮೀಟ್ ಮಾಡಿ ನನಗೆ ಶುಭಾಶಯ ಕೋರಿ, ಮತ್ತು ನೀನು ಮುಂದೆ IAS ಆಫೀಸರ್ ಆಗಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಯಿತು, ಅಂತಹ ಅಧಿಕಾರಿ ನನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಒಂದು ಇಲ್ಲ ನಿನ್ನ ಕೈಲಾಗುತ್ತೆ ಮಾಡು ಅನ್ನೋ ಒಂದು ಏನು ಹೇಳ್ತಾ ಇದ್ದಾರೋ ಅದಕ್ಕೆ ನಾನು ತುಂಬ ಖುಷಿಯಾಗುತ್ತೆ. ಮತ್ತು ಮಾಡ್ತೀನಿ ಅನ್ನೋದೊಂದು ಭರವಸೆ ನನ್ನಲ್ಲಿ ಹುಟ್ಟಿದೆ. ಪ್ರಯತ್ನ ಮಾಡ್ತೀನಿ ಸರ್. ಯಾಕಂದರೆ ತುಂಬ ಜನಕ್ಕೆ ಹೇಳ್ತಾ ಇದ್ರು, ಅವರು ತಾಯಿ ತಂದೆ ಇರ್ತಾರೆ, ಎಲ್ಲರೂ ಇರ್ತಾರೆ, ಒಳ್ಳೆ ಕಾಲೇಜು, ಒಳ್ಳೆ ಕೋಚಿಂಗ್ ಸೆಂಟ್ರಿಗೆ 2-3 ಲಕ್ಷ ಎಲ್ಲ ಕಟ್ತಾರೆ. ಬಟ್ ರಿಸಲ್ಟ್ ಬಂದಾಗ ಫೈನಲಿ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ವೈರುಧ್ಯಗಳ ನಡುವೆ ಬಡತನದಲ್ಲಿ ಅರಳಿರ್ತಕ್ಕಂಥ ಪ್ರತಿಭೆ ಇದು. ಸೊ ಹೀಗಾಗಿ ಈಕೆಗೆ ಏನಾದರೂ ಒಂದು ಜಸ್ಟಿಸ್ ಕೊಡಬೇಕು, ಇದು ಮಾನವೀಯ ಧರ್ಮ ಅನ್ನೋದನ್ನು ಮಾತನಾಡ್ತಾ ಇದ್ರು. ಅವ್ರ ಆಸೆನ ಈಡೇರಿಸ್ಬೇಕಂತ ಅನಿಸಿದೆ. ಈಗ ಅವ್ರ ಜೊತೆ ಅರ್ಧ ಗಂಟೆ ಮಾತನಾಡಿದ್ರು. ಅವರು 4ನೇ ಅಟೆಂಪ್ಟಲ್ಲಿ ಪಾಸ್ ಮಾಡಿದೆ ಅಂದರು. ಹಾಸ್ಟೆಲಲ್ಲಿ ನಿನ್ನ ರೀತಿ ಉಳ್ಕೊಂಡಿದ್ದರು, 2 ಹೊತ್ತು ಸೊಪ್ಪಿನ ಸಾರಲ್ಲಿ ತಿಂದವರು. ಸಾಕಷ್ಟು ವೈರುಧ್ಯಗಳ ನಡುವೆ ಅವರು ಕೂಡ
ಅಚೀವ್ ಮಾಡಿದ್ದೀನಿ ಅಂತೇಳಿ ಒಂದು ಎಕ್ಸಾಂಪಲ್ ಕೊಟ್ಟರು, ಅವ್ರ ಲೈಫ್ ಸ್ಟೋರಿನ ನಿಮ್ಗೆ ಹೇಳಿದ್ರು. ಇನ್ಸ್ಪೈರ್ ಆಯ್ತಾ ಅವ್ರ ಜೊತೆ ನೀವು ಕಳೆದಂಥ ಟೈಮ್? ಹಾಂ ಸರ್, ಇನ್ಸ್ಪೈರ್ ಆಗಲೇಬೇಕು ಅಂತ ನನಗೆ ಇರುವಂತಹ ಒಂದು ಕಷ್ಟನೇ ಬೇರೆ, ಅವ್ರಿಗಿದ್ದಂತಹ ಕಷ್ಟನೇ ಬೇರೆ. ಅಂಥದ್ರಲ್ಲಿ ಅವರು ಏನೂ ಇಲ್ಲ ಅಂತ ಹೇಳೋದ್ ಬದಲು ಎಲ್ಲ ಇದೆ ಅಂತ ಹೇಳೋ ಒಂದು ಮಾತು ನನಗೆ ತುಂಬ ಒಂದು ನಾಟಿರುವಂತಹ ಒಂದು ವಿಚಾರ. ಆ ವಿಚಾರವನ್ನು ಅಳವಡಿಸ್ಕೊಂಡು ಮುಂದೆ ನಾನು ಎಲ್ಲ ಇದೆ ಅಂತಲೇ ಫೀಲ್ ಮಾಡಿ ಸಾಧನೆ ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮಾಡ್ತೀನಿ ಅನ್ನೋದೊಂದು ಧೈರ್ಯ ಬಂದಿದೆ, ಮಾಡ್ತೀನಿ ಸರ್. ಅನಿಸಿದೆಯಾ ಈಗೆಲ್ಲ ಬಂದಿದೆಯಾ, ಮಾಧ್ಯಮದಲ್ಲಿ ಬಂತು, ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಕಾಲ್ ಮಾಡ್ತಿದ್ದಾರೆ, ತುಂಬ ಜನ ನಿನಗೆ ವಿಶ್ ಮಾಡ್ತಿದ್ದಾರೆ, ನೀನು ತಬ್ಬಲಿ ಅಲ್ಲಪ್ಪ ಕರ್ನಾಟಕದ ಮಗಳು, ನಿಮ್ಮ ಜೊತೆಗಿರ್ತೀವಿ ಅಂತ. ಅದರಲ್ಲಿ ಗಿರೀಶ್ ಸರ್ ಕೂಡ ಆ್ಯಡ್ ಆಗಿದ್ದಾರೆ. ಯಾಕಂದರೆ 1 ವರ್ಷ ಹೋಗಲಿ 2 ವರ್ಷ ಓದಲಿ, ಆಕೆಗೆ ಏನಿದೆ ಆರ್ಥಿಕ ಸಹಾಯ ನಾವು ಮಾಡ್ತೀವಿ, ಆಕೆ ಓದೋದಷ್ಟೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಥರದ ಮಾನವೀಯ ಅಂತಃಕರಣ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಸಿಗೋದು ತುಂಬ ಅಪರೂಪ. ಅದರಲ್ಲಿ ನಿನ್ನ ಪಾಲಿಗೆ ಅವ್ರು ಬಂದು ನಿಂತಿದ್ದಾರೆ. ಅನಿಸಿದೆಯಾ ದೇವರು ಯಾವುದೇ ರೂಪದಲ್ಲಿ ಬರ್ತಾರೆ ಅಂತ? ಹಾಂ ಸರ್, ಅನಿಸಿದೆ. ಯಾಕಂತಂದರೆ ದೇವರು ಒಂದು ಕಿತ್ಕೊಂಡ್ರೆ ಮತ್ತೆ ಇನ್ನೊಂದನ್ನು ಯಾವುದೋ ರೂಪದಲ್ಲಿ ಬೇರೆ ರೂಪದಲ್ಲಿ ಮತ್ತೆ ಅದನ್ನು ನಮ್ಮ ಮುಂದೆ ತಗೊಬಂದು ನಿಲ್ಲಿಸ್ತಾನೆ ಅನ್ನೋದಕ್ಕೆ ಇಡೀ ಒಂದು ಕರ್ನಾಟಕದ ಜನತೆ ಏನು ಪ್ರೋತ್ಸಾಹ ನೀಡ್ತಾ ಇದ್ದಾರೋ, ಮತ್ತು ಈ ಒಂದು ಮಾಧ್ಯಮದ ಮೂಲಕ ನಾನು ಏನು ಪರಿಚಯ ಅದನ್ನು ಜಗತ್ತಿಗೆ, ಆ ಜಗತ್ತು ಕೊಡ್ತಾ ಇರುವಂಥ ಒಂದು ಪ್ರತಿಕ್ರಿಯೆ ಆಗಿರ್ಬೋದು, ಮತ್ತು ನಾನು ಭೇಟಿ ಮಾಡಿದಂತಹ ಎಲ್ಲ ಒಂದು ಅಧಿಕಾರಿಗಳು ಹಾಗೂ ಏನು ಒಂದು ವ್ಯಕ್ತಿಗಳಿದ್ದಾರೋ ಅವ್ರಿಗೆಲ್ಲರಿಗೂ ನಾನು ಒಂದು ಕೃತಜ್ಞತೆಗಳಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಅಂಥವರಲ್ಲಿ ಗಿರೀಶ್ ಸರ್ ಕೂಡ ನನ್ನ ಒಂದು ಪ್ರತಿಭೆನ ಗುರುತಿಸಿ ಇಲ್ಲ ನನ್ನ ಕೈಲಾಗುತ್ತೆ ಮಾಡು ಅಂತ ಹೇಳ್ತಾ ಇರೋದು ತುಂಬ ಖುಷಿ ವಿಚಾರ. ಆ ಒಂದು ಹೆಸರು ಮತ್ತು ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಸಾಮಾನ್ಯವಾಗಿ ತೇಜಸ್ವಿನಿಯಾಗಿದ್ದದ್ದು ಬೇರೆ, ಮತ್ತು ಮತ್ತೆ ಚಿನ್ನದ ಹುಡುಗಿ ತೇಜಸ್ವಿನಿ ಅಂತ ಈ ಗುಡ್ ನ್ಯೂಸ್ ಕನ್ನಡ ಏನನ್ನು ಪರಿಚಯ ಮಾಡಿತ್ತು, ಅದಕ್ಕೆ ಜೀವನ ನನ್ನ ಹೊಂದಾಣಿಕೆ ಮತ್ತು ಕಷ್ಟ ಆಗ್ತಾ ಇರ್ಬೋದು, ಆದರೂ ಕೂಡ ಆ ಕಷ್ಟನ ಒಂದು ಮೇಲೆ ಗೈ ಸಾಧಿಸಬೇಕು ಅನ್ನೋದು ನನ್ನ ಒಂದು ಸುಪ್ತ ಪ್ರಜ್ಞೆ ಪದೇ ಪದೇ ಎಚ್ಚರ ಮಾಡ್ತಾ ಇದೆ. ಆ ಒಂದು ಪ್ರಯತ್ನಕ್ಕೆ ನನ್ನದು ಪ್ರತಿಫಲ ಕೊಡ್ತೀನಿ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಚಿನ್ನದ ಹುಡುಗಿ ತೇಜಸ್ವಿನಿಯ ಮಾತು. ಯಾಕಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತೀವಿ. ಯಾಕಂದರೆ ಹಸಿವಿನಲ್ಲೇ ತುಂಬ ಪ್ರತಿಭೆಗಳು ಅರಳೋದು, ಹೊಟ್ಟೆ ತುಂಬಿದಾಗ ನಿದ್ರೆ ಬರುತ್ತೆ, ಹಸಿವಿದ್ದಾಗ ಆಲೋಚನೆಗಳು ಯೋಚನೆಗಳು ಬರ್ತದೆ. ಯಾಕಂದರೆ ನಾವು ಇತಿಹಾಸದ ಪುಟಗಳಲ್ಲಿ ನೋಡಿದಾಗ, ಸಾಧಕರ ಪಟ್ಟಿಯನ್ನು ನೋಡಿದಾಗ ಸಾಕಷ್ಟು ಜನ ಬಡತನದಿಂದ ಹೋಗಿರ್ತಕ್ಕಂಥ ವ್ಯಕ್ತಿಗಳೇ ಇತಿಹಾಸ ಪ್ರಸಿದ್ಧ ವ್ಯಕ್ತಿಗಳಾಗಿದ್ದರೆ. ಈ ಕಾರಣಕ್ಕಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈ ಒಂದು ಹೆಣ್ಣು ಮಗಳ ಕಷ್ಟಕ್ಕೆ ಮಿಡಿದು ಈ ಒಂದು ಪ್ರತಿಭೆಗೆ ಬೆಲೆಯನ್ನು ಕೊಡಬೇಕು ಅಂತೇಳಿ ದೂರದ ಶಿವಮೊಗ್ಗದಿಂದ ಮೈಸೂರಿನ ಗುಡ್ ನ್ಯೂಸ್ ಕನ್ನಡ ವಾಹಿನಿಗೆ ಬಂದಂಥ ಗಿರೀಶ್ ಸರ್ ಅವರಿಗೆ ನಾನು ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮತ್ತು ನನ್ನ ವೀಕ್ಷಕರ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ದಕ್ಷ ಅಧಿಕಾರಿಯ ಕನಸನ್ನು ಈ ಚಿನ್ನದ ಹುಡುಗಿ ಈಡೇರಿಸ್ತಾಳೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.